ಏನಜ್ಜ ಗಂಟೆ 8 ಗಂಟೆ ಆಯ್ತು ಅತ್ಲಗೆ ನೋಡಿಲಿ ಹುಲ್ಲು ಸಗಣಿ ಎಲ್ಲ ಹಂಗೆ ಬಿದ್ದೈತೆ. ನನಗೊಂಚೂರು ಸೊಂಟ ನೋವಾಗೈತೆ ಅಂತ ಹೇಳ್ಬಿಟ್ಟು ನಿನಗೆ ಹೇಳಿದ್ರೆ ಇನ್ನು ಇಷ್ಟದಾದ್ರೂ ಮಾಡಿಲ್ವಲ್ಲ ಅಜ್ಜ ನೀನೊಂದು ತಗ ಪಟ ಪಟ ತಗೊಂಡು ಪುಟಿ ತಗೊಂಡು ಸಗಣಿ ಬಾಚಿ ತಿಪ್ಪಕ್ಕೆ ಹಾಕಿ ದನ ಹೊಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇನ್ನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ತಿದ್ಯಲ್ಲ ಅಜ್ಜ. ಸೊಂಟ ನೋವು ಅಂತಂದ್ರೆ ಕೇಳವಲ್ಲ ಅತ್ಲಾಗ ಶಿವಮ್ಮ ಬೇರೆ ಟೀ ಕಾಫಿ ಅಡುಗೆ ಮಾಡ್ಕೊಂಡು ಕೂತವ್ರೆ. ನೀನು ಬೇರೆ ಇವತ್ತು ತೋಟಕ್ಕೆ ಬೇರೆ ಹೋಗಿಲ್ಲ. ಕರಿಯಪ್ಪ ಬೇರೆ ಹೋಗಿದ್ದಾನೆ, ಇನ್ನು ಎಷ್ಟೊತ್ತಿಗೆ ಬರ್ತಾನೆ ಏನೋ. ನೀನು ಮಾತ್ರ ಆರಾಮಾಗಿರೋದು ನೋಡ್ತೀಯ ನೋಡೋತ್ಲಾಗೆ. ಬರೀ ಯಾವಾಗ ನೋಡಿದ್ರು ಅಲ್ಲಿ ಉಮೇಶಪ್ಪನ ಹೋಟ್ಲಿಗೆ ಹೋಗೋದು, ಬೀದಾಗ ಅಡ್ಡಾಡೋದು. ಇತ್ತೀಚೆಗಂತೂ ತೋಟಕ್ಕೆ ಹೋಗೋದನ್ನ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಅತ್ಲಾಗೆ. ಎಲ್ಲ ಕೆಲಸನೂ ನಾವೇ ಮಾಡಬೇಕು, ನೀನು ಮಾತ್ರ ಆರಾಮಾಗಿರ್ತೀಯ. ಈಗಿನ ಸೊಂಟ ನೋವಾಗೈತೆ, ಒಂಚೂರು ಸಗಣಿ ಬಾಚಿ ತಿಪ್ಪೆ ಕಾಕಜ ಅಂತಂದ್ರೆ ನೋಡಿಂಗೆ ಮಕ ಮಕ ನೋಡ್ಕೊಂಡು ನಿಂತ್ಕೊಂಡಿದ್ಯಾ. ಸುಮ್ಮನಿರ ಮಾತ್ಲಾಗೆ. ಇವತ್ತೊಂದು ದಿವಸ ನಾನು ಆರಾಮಾಗಿರೋಣ ಅಂತಂದ್ರೆ ಆಳ ಸೊಂಟ ನೋವು ನಿನಗೆ ಇವತ್ತೇ ಬಂದೈತತ್ಲಾಗೆ. ಅದು ಬೇರೆ ಇವಾಗ ಈಗ ಟೀ ಕುಡ್ದಮ್ಮ, ಟೀ ಕುಡ್ದತ್ಲಾಗೆ ಈಗ ಕೆಲಸ ಮಾಡೋಣ ಅಂತ ಬಂದೆ ಅತ್ಲಾಗೆ. ನೀನು ಈಗ ಬೇರೆ ಬಂದ್ಬಿಟ್ಟು ಅತ್ಲಾಗೆ ಇನ್ನೂ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ. ಮಾಡಿದ್ರೆ ಆಯ್ತು ಬಿಡಮ್ಮ, ಅದೆಷ್ಟೊತ್ತು ಚಕ ಚಕ ಅಂತ ಮಾಡಕ್ ಬರ್ತೀವಿ ಕೆಲಸನ. ಬರೀ ಮಾತಾಯ್ತತ್ಲಾಗೆ ಕೆಲಸಗಳೇನಾಗ್ಲಿಲ್ಲ ಅತ್ಲಾಗೆ. ಬೇಗ ಬೇಗ ಕೆಲಸ ಮಾಡ್ಕೊಂಡು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಿದ್ದಾರೆ, ತಿನ್ನಕ್ ಬಾ ನೀನು. ಆಮೇಲೆ ಹಂಗೆ ಸಗಣಿ ಬಾಚ್ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ಟು ತಡೆ ಒಂದು 5 ನಿಮಿಷ ಉಮೇಶಪ್ಪನ ಹೋಟ್ಲ ಹತ್ರ ಟೀ ಕುಡಿಯಕ್ಕೆ ಹೋಗ್ಬರ್ತೀನಿ ಅಂತ ಹೋಗೋ ಅಂತ ಗಿರಾಕಿ ನೀನು. ಹಂಗೆ ಮಾಡಬೇಡ ನೀನು. ಅಜ್ಜಿ ಅಜ್ಜಿ ಪುಟ್ರಂಗಜ್ಜಿ ಇತ್ತಕ್ಕೆ ತಿರುಕಳಜ್ಜಿ ರಂಗಜ್ಜಿ ಜೊತೆಗೆ ಆಮೇಲೆ ಜಗಳ ಆಡಿವಂತೆ ಇತ್ತಕ್ಕೆ ತಿರುಕ ಭಾಳ ದೊಡ್ಡ ಸಮಾಚಾರ ತಂದುಬಿಟ್ಟಿದ್ದೀನಿ. ಇಡೀ ದೇಶನೇ ತಬ್ಬಿ ಹೋಗ್ಬಿಟ್ಟೈತೆ ಅಂತ ರಾಮ ಮಂದಿರ ಇತ್ತಕ್ಕೆ ತಿರುಗಿ ಹೇಳ್ತೀನಿ ನೀನು. ಯಾರ್ಯಾವಳು ಅಮ್ಮಯ್ಯ? ನಮಗೆ ಕೆಲಸ ಮಾಡಕ್ಕೆ ಹೋಗ್ಬಿಡಲ್ಲ, ತಾವು ಕೆಲಸ ಮಾಡಲ್ಲ. ಇಲ್ಲಿ ಬರ್ತೀರ ನೀವು. ಯಾರದು ಬಂದಿರೋದು? ತಡೆ ಒಂದು ನಿಮಿಷ. ಗಳ ಪಂಕಜನೇ? ಏನೇ ಪಂಕಜ, ಬೆಳಗ್ಗೆಲ್ಲ ಹಿಂಗೆ ಬಂದ್ಬಿಟ್ಟಿದ್ದೆ ಅತ್ಲಾಗೆ. ಇಷ್ಟು ಬೇಗ ಟೀ ಕುಡಿದು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ನೀನು. ಅಯ್ಯ ಟೀ ಕಾಫಿ ಮನೆ ಹಾಳಾಗೋಯ್ತತ್ಲಾಗೆ. ನೀನೊಳ್ಳೆ ಹಿಂಗೀಗೆ ನೋಡಲಿ ದೇಶನೇ ಅಲ್ಲಪ್ಪ ಅಂತ ದೇವಸ್ಥಾನಕ್ಕೆ ಹೋಗಿ ದುಡ್ಡು ಹಾಕಿ ಬರ್ತಾರೆ ಅತ್ಲಾಗೆ. ಅದೇ ದುಡ್ಡು ಕಳ್ತನ ಆಗ್ಬಿಟ್ಟೈತೆ ಅಂತ ಇಡೀ ದೇಶದೈತೆ ಸುದ್ದಿ ಆಗ್ಬಿಟ್ಟೈತೆ. ನೀನು ನೋಡಿದ್ರೆ ಊಟ ತಿಂಡಿ ಆಯ್ತಾ ಕಾಫಿ ಆಯ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಇಲ್ಲಿ ದನ ಸಗಣಿ ಬಾಚಿಲ್ಲ ತಿಪ್ಪೆಗೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ರಂಗಿನ ಹತ್ರ ಜಗಳ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ನೋಡತ್ಲಾಗೆ. ಇಡೀ ಟಿವಿ ಸುದ್ದಿ ಪತ್ರಿಕೆಗಳು ಚಾನಲ್ಗಳಲ್ಲಿ ಎಲ್ಲ ಬರೀ ಅದರದ್ದೇ ಸುದ್ದಿ ಬಂದೈತೆ. ಅಮ್ಮಯ್ಯ ಅದು ಏನು ಹೇಳ್ತೀಯ ಸರಿಯಾಗಿ ಹೇಳತ್ಲಾಗೆ. ಏನಾಯ್ತು ಅಂತ ಸರಿಯಾಗಿ ಹೇಳು ನೀನು. ಅಲ್ಲ ಅದಾಯ್ತು ಇದಾಯ್ತು ಕಳ್ತನ ಆಯ್ತು ಅಂತ ಏನಾಯ್ತು ಸರಿಯಾಗಿ ಹೇಳು. ಅಯ್ಯೋ ಪುಟ್ರಂಗಜ್ಜಿ ಇವಾಗ ಏನಿಲ್ಲ. ಈ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆನಲ್ಲಿ ರಾಮ ಮಂದಿರ ದೇವಸ್ಥಾನ ಕಟ್ಟಿದ್ರಲ್ಲ, ಆ ದೇವಸ್ಥಾನದಲ್ಲಿ ಹೋದ ವರ್ಷ 2025 ಕುಂಭಮೇಳನೂ ಆಯ್ತು. ಹೌದು ಆಯ್ತು. ಏನಿವಾಗ? ಅಷ್ಟೇ ಅಲ್ಲ, ಮೊನ್ನೆ ಈಗ ಒಂದು ವಾರದಿಂದ ರಾಮ ಮಂದಿರದಲ್ಲಿ ದುಡ್ಡು ಸಂಗ್ರಹ ಆಯ್ತಲ್ಲ, ದೇಣಿಗೆ ದೇವಸ್ಥಾನ ದುಡ್ಡು ದೇಣಿಗೆ ಸಂಗ್ರಹ ಆಗಿತ್ತಲ್ಲ, ಅದನ್ನ ಎಣಿಸಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಎಣಿಕೆ ಕಾರ್ಯಕ್ರಮ ನಡೀತಿತ್ತು. ಅದರಲ್ಲಿ ದೊಡ್ಡ ಹಗರಣ ಆಗ್ಬಿಟ್ಟೈತೆ. ದೇವಸ್ಥಾನ ದುಡ್ಡೆಲ್ಲ ಅಲ್ಲಿ ಕೆಲಸ ಮಾಡೋಲ್ಲ ತಾಂಡು ಹೋಗ್ಬಿಟ್ಟಿದ್ದಾರೆ. ಆ ದೇವಸ್ಥಾನ ತಾಂಡೋಗ್ತಾರಲ್ಲ ಅವ್ರ ಮನೇಲಿ ಕೋಟಿ ಹಣ ಸಿಕ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ದೊಡ್ಡ ಹಗರಣ ಆಗ್ಬಿಟ್ಟೈತೆ. ಹಂಗಾಗಿ ಊರು ತುಂಬ ಅದೇ ಸುದ್ದಿ. ಓಹೋ, ಈ ಜನಗಳು ದೇವ್ರ ದುಡ್ಡನ್ನು ಕದಿಯೋದು ಬಿಡ್ಲಿಲ್ವಾ? ಅಲ್ಲಿಗೆ ಹೋಗ್ಬಿಟ್ರ ದೇವ್ರ ದುಡ್ಡು ಕದಿಯೋದ್ರಿಂದ ಬಂತು, ದೇವ್ರ ವಿಗ್ರಹನೇ ಕದೀತಿದ್ದಾರೆ. ಅಂತ ವ್ಯಕ್ತಿಗಳು ಇದ್ದಾರೆ ಇಲ್ಲಿ. ನಮ್ಮ ದೇಶದ ಅನ್ನ ಬೇಕು, ನಮ್ಮ ದೇಶದ ಜಲ ನೆಲ ಇಲ್ಲೇ ವಾಸ ಇದ್ಕೊಂಡು ಚೆನ್ನಾಗಿ ದುಡ್ದು ತಿನ್ನೋದು ಬಿಟ್ಟು ಈ ಥರ ಯಾಕಂಗೆ ಮಾಡ್ತಾರಪ್ಪ ಅತ್ಲಾಗೆ. ನಾನು ಕೇಳಿದೆ, ಜನ ಮಾತಾಡ್ಕೊಳ್ತಿದ್ರು. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ತಾಲೂಕಲ್ಲಿ ಚಂದ್ರಗುತ್ತಿ ಅಂತ ಒಂದು ಊರೈತಲ್ವಾ, ಅಲ್ಲಿ ಒಂದು ದೇವಸ್ಥಾನದಲ್ಲಿ 22,000 ರೂಪಾಯಿ ನಾಣ್ಯಗಳು 22,000 ನಾಣ್ಯಗಳು ಸಂಗ್ರಹ ಮಾಡಿದಾರಂತೆ. ಅಲ್ಲಿ ಎಷ್ಟು ಚೆನ್ನಾಗಿ ಜನ ಎಣಿಕೆ ಮಾಡ್ತಿದ್ರು ಅಂತಂದ್ರೆ ಭಾಳ ದೇವ್ರ ಮೇಲೆ ನಂಬಿಕೆ. ದೇವ್ರ ದುಡ್ಡನ್ನ ತಾಂಡೋಗ್ಬಿಟ್ರೆ ಅವರು ಸರ್ವನಾಶ ಆಗೋಗ್ಬಿಡ್ತಾರೆ, ದಿವಾಳಿ ಆಗ್ಬಿಡ್ತಾರೆ. ಆ ಥರ ಐತೆ ದೇವ್ರದು ಪವಾಡ ಅಲ್ಲಿ. ಹೆಂಗೆ ಅಂಥದ್ರಲ್ಲಿ ನೋಡವ ಹಳ್ಳಿ ಅಷ್ಟು ಚೆನ್ನಾಗಿ ಎಣಿಕೆ ಮಾಡ್ಬೇಕಾರೆ ಇನ್ನು ರಾಮ ಮಂದಿರ ಇಡೀ ದೇಶಾದ್ಯಂತ ಕುಂಭಮೇಳದಲ್ಲಿ ಜನಗಳೆಲ್ಲ ಬಂದು ಅದೆಷ್ಟೆಷ್ಟು ದುಡ್ಡು ಹಾಕೋಗಿದ್ರು, ಎಷ್ಟೆಷ್ಟು ಬೆಳ್ಳಿ ಆಭರಣ ಚಿನ್ನ ಎಲ್ಲ ಹಾಕೋಗಿದ್ರು ಅತ್ಲಾಗೆ, ಅದೆಲ್ಲ ತಾಂಡು ದೇವಸ್ಥಾನದ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ತನಿಖೆ ಆಗ್ತೈತಲ್ಲ ಜಿ. ದೇವಸ್ಥಾನಕ್ಕೆ ಕೊಟ್ರೆ, ರಾಮ ಮಂದಿರ ಕೊಟ್ರೆ ಅಲ್ಲಿ ಕೆಲಸ ಮಾಡೋಂಥ ಅರ್ಚಕರು ಕೆಲಸ ಮಾಡೋರು ಇವರೆಲ್ಲ ಜೇಬ್ನ ಕಟ್ಕೊಂಡು ತಾಂಡೋದ್ರೆ ದೇವಸ್ಥಾನ ಅಭಿವೃದ್ಧಿ ಆಗೋದು ಹೆಂಗೆ? ಅದ್ರ ಬಗ್ಗೆನೇ ಊರು ಮುಂದೆ ಅಲ್ಲೆಲ್ಲ ಮಾತಾಡ್ಕೊಂಡು ಜನ ಕುಂತವ್ರತ್ಲಾಗೆ. ಕರಿಯಪ್ಪಣ್ಣ, ಕೊಟ್ರೇಶಣ್ಣ, ಆಮೇಲೆ ನಮ್ಮ ಈಶ್ವರಣ್ಣ, ದೊಡ್ಡ ದೊಡ್ಡ ಮುಖಂಡರೆಲ್ಲ ಅಲ್ಲೇ ಸೇರ್ಕೊಂಡವ್ರ ಕಣಜಿ. ನೋಡಮ್ಮ ಎಂತ ಕೆಲಸ ಮಾಡಿದ್ರೆ ಕಳ್ಳರು ಕಾಕರು. ದೇವ್ರ ದುಡ್ಡು ಬಿಡಲ್ಲ ಅಂತಾರಲ್ಲಮ್ಮ ಇವಾಗಿನ ಕಾಲದಲ್ಲಿ. ನಾವು ಎಂಥ ಕಾಲಘಟ್ಟದಲ್ಲಿ ಬದುಕ್ತಿದೀವಿ ನೋಡತ್ಲಾಗೆ. ಅಲ್ಲಿ ಪಂಚಾಯತಿ ತಗೆ ಕಟ್ಟೆ ಮೇಲೆ ಕುತ್ಕೊಂಡು ಜೋರಾಗಿ ಮಾತಾಡ್ತಾರೆ ಅತ್ಲಾಗೆ. ಏನೇನಾಗುತ್ತೋ ಏನೇನು ಬಿಡುತ್ತೋ ಅತ್ಲಾಗೆ. ಸರ್ಕಾರ ಐತಲ್ಲ UP ಗೌರ್ಮೆಂಟು, ಯೋಗಿ ಆದಿತ್ಯನಾಥ, ಅವರೇ ಏನಾರ ಇವಾಗ ಆಕ್ಷನ್ ತಗೋಬೇಕು. ಯಾಕೆಂದ್ರೆ ಅವರೇ ತಾನೇ ಅಲ್ಲಿಗೆ ಮುಖ್ಯಮಂತ್ರಿ ಇರೋ. ಏನೋ ಒಂದು ಒಳ್ಳೇದು ಮಾಡೇ ಮಾಡ್ತಾರೆ ಬಿಡತ್ಲಾಗೆ. ಕಣಜ, ನಾನು ಅದಕ್ಕೆ ಅಲ್ಲಿ ಮಾತುಕತೆ ಕೇಳಕ್ ಹೋಗ್ತಿದ್ದೀನಿ ಅತ್ಲಾಗೆ. ಇನ್ನೂ ಚೆನ್ನಾಗಿ ವಿಚಾರ ತಿಳ್ಕೊಬೇಕಲ್ಲ, ಹಂಗಾಗಿ ನಾನು ಹೋಗ್ತಿದ್ದೀನಿ.
ಹ್ಞೂ ಕಣೆ ಅಮ್ಮಯ್ಯ, ನೀನು ಹೋಗು, ನಾವು ಹಿಂದ್ ಗುಂಟೆಲೆ ಬರ್ತೀವಿ. ಹೌದು ಕಣಮ್ಮ, ಹೌದು. ಇಲ್ಲಿ ಒಂಚೂರು ಸಗಣಿ ಬಾಚಿಬಿಟ್ಟು ಸ್ವಲ್ಪ ಸ್ವಚ್ಛ ಮಾಡ್ಬಿಟ್ಟು ಬರ್ತೀವಿ, ನೀನು ಮುಂದೋಗಿರು. ಸರಿ ಕಣ್ಪುಟ್ರಂಗಾಚಿ, ಆಯ್ತು, ನಿಧಾನಕ್ಕೆ ಬರ್ರಿ. ನಡಿಯಜ, ಬಡ ಬಡ ಬಾಚು, ನಡಿ ಹೋಗ ನಾವು ಹೊತ್ಲಾಗೆ. ಹ್ಞೂ ಕಣೆ ಅಮ್ಮಯ್ಯ, ಅದನ್ನೇ ಮಾಡ್ತಿದ್ದೀನಿ, ಸುಮ್ಮನೆ ಹೊತ್ಲಾಗೆ ನೀನು ವಟ ವಟ ಅಂತೀಯ ಬಾಯ್ ಬಿಟ್ರೆ. ನೋಡ ಜನ ಬಾಚು ಅಂತಂದ್ರೆ ಸಗಣಿನ ಅತ್ಲಾಗ ಹೋಗ್ತಿರದ. ಅಜೋ ನಿಜ ಬಂದೆ. ಓಹೋ ಮಾತೆ ಕಳ್ದಂಗಾಗಿದ್ದೀನಿ ಇತ್ತೀಚೆಗೆ. ನಡಿ ತಡಿ ಬಂದೆ. ತಿಮ್ಮೇಗೌಡ್ರೆ, ಈಶ್ವರಣ್ಣ, ನೋಡ್ರಿ ಅಯೋಧ್ಯೆನಲ್ಲಿ ಜನ ಹೆಂಗ್ ಮಾಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಕುಂಭಮೇಳದಲ್ಲಿ ರಾಮ ಮಂದಿರ ದೇವಸ್ಥಾನ ನೋಡ್ಬಿಟ್ಟು ರಾಮಲಲ್ಲ ಮೂರ್ತಿ ನೋಡ್ಬೇಕಂತ ಹೇಳ್ಬಿಟ್ಟು ದೇಶದಾದ್ಯಂತ ದೇಶದ ಮೂಲೆಯಿಂದ ಜನ ಬಂದಿದ್ರು. ಅಂಥದ್ರಲ್ಲಿ ದೇಣಿಗೆ ಜೋರಾಗಿ ಆಗಿತ್ತು. ಹೊತ್ಲಾಗೆ ಎಷ್ಟಾಗಿತ್ತು ಏನೋ, ಕೋಟ್ಯಾಂತರ ರೂಪಾಯಿ ಆಗಿರ್ಬೋದು ಬಹುಶಃ. ಅಂಥದ್ರಲ್ಲಿ ಎಲ್ಲಾ ಕಡೆಯಿಂದ ಜನ ಬಂದಿದ್ರು. ದೇಶದಲ್ಲಿ ಏನೋ ಒಂದು ಹೊಸ ಬದಲಾವಣೆ ಆಯ್ತು, ರಾಮ ಮಂದಿರ ನಿರ್ಮಾಣ ಆಯ್ತು. ಅದನ್ನ ನೋಡಿ ಜೀವನದಲ್ಲಿ ಕಣ್ ತುಂಬ್ಕೋಬೇಕು ಅಂತ ಹೇಳ್ಬಿಟ್ಟು ಜನ ದೇಶದ ಮೂಲೆಯಿಂದ ಬಂದಿದ್ರಪ್ಪ. ಇವಾಗ ಅಂತ ಮಹಾ ಪುಣ್ಯ ಕ್ಷೇತ್ರದಲ್ಲೇ ಇವಾಗ ನೋಡ್ರಿ ಇಂಥ ಅಕ್ರಮ ನಡೆದೈತೆ. ಹೌದು ಕಾಣಲ್ಲ ಪಟ್ಟೇಶಿ, ಈ ರಾಮ ಮಂದಿರದಲ್ಲಿ ದುಡ್ಡು ಸಂಗ್ರಹ ಆಗಿತ್ತಲ್ಲ ದೇಣಿಗೆ, ಅದನ್ನ ಎಣಿಕೆ ಮಾಡ್ಬೇಕಾರೆ ಏನಾಗ್ಬಿಟ್ಟೈತೆ ಅಂತಂದ್ರೆ ಅಕ್ರಮ ನಡೆದ್ಬಿಟ್ಟೈತೆ. ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಕಣ್ರಲ್ಲ. ಹೌದು, ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರ ಏನು ರಾಮ ವಾಸವಾಗಿದ್ವಲ್ಲ, ರಾಮ ಆಡಳಿತ ನಡೆಸ್ತಕ್ಕಂಥ ಮಹಾಪುಣ್ಯ ಕ್ಷೇತ್ರ, ಪುಣ್ಯ ಸ್ಥಳನೇ ಅಯೋಧ್ಯ. ಅಲ್ಲಿ ಇವಾಗ ಹೋದ ವರ್ಷ ಮಹಾಕುಂಭಮೇಳ ನಡೀತು. ದೇಶದಾದ್ಯಂತ ರಾಜ್ಯದ ಮೂಲೆಯಿಂದ ದೇಶದ ಮೂಲೆಯಿಂದ ಜನ ಬಂದಿದ್ರು. UP ಸರ್ಕಾರ ಏನು ಮಾಡ್ತು ಹೊತ್ಲಾಗೆ ರಾಮ ಮಂದಿರದಲ್ಲಿ ಸಂಗ್ರಹ ಆಗಿರೋಂಥ ದೇಣಿಗೆಯನ್ನು ಎಣಿಸ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತು. ಅವಾಗ ರಾಮ ಮಂದಿರದಲ್ಲಿ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ SIT ತನಿಖೆ ನಡೆಸಬೇಕು ಅಂತ ಹೇಳ್ಬಿಟ್ಟು UP ಗೌರ್ಮೆಂಟು ಮಾಡಿಬಿಡ್ತು. ಯಾವಾಗ ಜೂನ್ 13ನೇ ತಾರೀಕು SIT ರಚನೆ ಮಾಡಿಬಿಡ್ತು. SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಾರಲ್ಲ, ಅದನ್ನ ರಚನೆ ಮಾಡ್ತು. ಹೌದೇನಲ್ಲ ಈಶ್ವರ? ಹೌದೇನೋ? ಕಣ, ಸರಿಯಾಗಿ ಕಣ ಹೇಳತ್ಲಾಗೆ. ವಿಚಾರ ತಿಳ್ಕೊಂಬನ ಹೇಳು. ಕಣ್ತಿಮ್ಮೆ ಕೊಡ್ರೆ, ಹೌದು, ವಿಚಾರ ತಿಳಿಸಕ್ಕೇನೆ ಇಲ್ಲಿ ಬಂದಿರೋದು ನಾವು. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ರಾಮ ಮಂದಿರದಲ್ಲಿ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ SIT ಬಂತು. ಆಮೇಲೆ ಏನಪ್ಪ ಒಂದಾದ್ಮೇಲೆ ಏನಾಯ್ತು, ಈ ರಾಮ ಮಂದಿರ ಟ್ರಸ್ಟ್ನವರು SBI ಬ್ಯಾಂಕ್ ಮೂಲಕ ದೇಣಿಗೆ ಹಣ ಎಣಿಸ್ಬೇಕು ಅಂತ ಹೇಳ್ಬಿಟ್ಟು ಖಾಸಗಿ ಏಜೆನ್ಸಿಯವರಿಗೆ ಅನುಮತಿಯನ್ನು ಕೊಟ್ಟಿತ್ತು. ಅವಾಗ ಏನು ಮಾಡ್ದ, ಅಲ್ಲಿ ಖಾಸಗಿ ಏಜೆನ್ಸಿಯವರು ಹಣ ಎಣಿಕೆ ಮಾಡಕ್ ಬಂದ್ರು. ಅಲ್ಲೊಬ್ಬ ಅಧಿಕಾರಿ ಏನು ಮಾಡ್ದ, ತನ್ನ ಅಳಿನೇ ಅಲ್ಲಿ ಇದು ದುಡ್ಡು ಎಣ್ಸಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಸೇರಿಸ್ಬಿಟ್ಟು ಅತ್ಲಾಗೆ. ಅವರು ಒಳ್ಳೆ ಕಟ್ಟುಮಸ್ತಾಗಿದ್ರು, ಏನು ಸಿಕ್ಕಿದ್ರೆ ಚಾನ್ಸ್, ಒಳ್ಳೆ ಕೆಲಸ ಸಿಕ್ತು ಅಂತ ಹೇಳ್ಬಿಟ್ಟು ಖುಷಿಯಿಂದ ಬರೋರು. ಅಲ್ಲೇ ಅಕ್ರಮ ನಡೆದ್ಬಿಡ್ತತ್ಲಾಗೆ. ಏನದ, ಓಹೋ ಅಲ್ಲೇ ಶುರು ಹಚ್ಕೊಂಬಿಟ್ರೆ. ಹೇಳು ಮುಂದಕ್ಕೆ ಹೇಳತ್ಲಾಗೆ, ಮುಂದಕ್ಕೆ ವಿಚಾರ ಕುತೂಹಲಕಾರಿ ಏನೈತಿ ಹೇಳು. SBI ಬ್ಯಾಂಕಿಂದ ದೇಣಿಗೆ ಹಣ ಎಣಿಸ್ಬೇಕಾರೆ ಖಾಸಗಿ ಏಜೆನ್ಸಿಯ ಮೂಲಕ ಏನು ನೇಮಕ ಮಾಡ್ಕೊಂಡಿದ್ರಲ್ಲ ಕೆಲಸಗಾರರು, ಅವರು ಒಂದು ರೂಲ್ಗಳನ್ನ ಫಾಲೋ ಮಾಡ್ತಾನೆ ಇರಲಿಲ್ಲ ಅತ್ಲಾಗೆ. ಅಲ್ಲಿ CCTV ಮೇಲ್ವಿಚಾರಣೆ ಐತಲ್ಲ, ಅದು ಸರಿಯಾಗಿ ನಡೀತಾನೆ ಇರಲಿಲ್ಲ. ಅದಲ್ದಲ್ಲೇ ಅವರಿಗೆ ಯೂನಿಫಾರ್ಮು ಕೊಟ್ಟಿರಲಿಲ್ಲ ಅತ್ಲಾಗೆ. ಆಮೇಲೆ ದೇವಸ್ಥಾನದೊಳಗೆ ಚೆಕ್-ಇನ್ ಚೆಕ್ಔಟ್ ಆಗ್ಬೇಕಲ್ಲ, ಅವಾಗ ಹೋಗ್ಬೇಕಾದ್ರೂ ಚೆಕ್ ಮಾಡ್ತಿರ್ಲಿಲ್ಲ, ಬರ್ಬೇಕಾದ್ರೂ ಚೆಕ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು SIT ಅವರು ವರದಿ ಸಲ್ಲಿಸವ್ರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಸಾಹೇಬ್ರಿಗೆ ವರದಿನ ಸಲ್ಲಿಸವ್ರೆ. ಅದು ಅಲ್ಲದೆ ಒಬ್ಬ ಅಧಿಕಾರಿ ಏನು ಮಾಡಿದ್ದಾನೆ, ತನ್ನ ಹಳ್ಳಿನಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡಿರೋದು ಭಾಳ ಚರ್ಚೆಗೆ ಗ್ರಾಸ ಆಗ್ಬಿಡೈತಂತೆ ಅಲ್ಲಿ. ಅಷ್ಟೇ ಅಲ್ಲ ತಿಮ್ಮೇಗೌಡ್ರೆ, ಅಷ್ಟೇ ಅಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಚಿನ್ನ ಬೆಳ್ಳಿ ಆಭರಣ ಲೆಕ್ಕಪತ್ರ ಇವೆಲ್ಲ ಇದ್ವಲ್ಲ, ಅದರಲ್ಲಿ ವ್ಯತ್ಯಾಸ ಆಗ್ಬಿಟ್ಟೈತಂತೆ. ಚಿನ್ನ ಬೆಳ್ಳಿ ಜಾಸ್ತಿ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಜನ ಮಾತಾಡ್ಕೊಳ್ತಿದ್ರು. ಆಮೇಲೆ ಸುದ್ದಿ ಪತ್ರಿಕೆ, TV ಚಾನಲ್ಗಳು ಎಲ್ಲ ಬರೀ ಅದೇ ಸುದ್ದಿನ ತೋರಿಸ್ತಿರೋದುವ. ಅದಲ್ದಲೆ ಇವಾಗ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನ ಒಳಗೆ ಹೋಗ್ತಿದ್ರಲ್ಲ, ಅವ್ರಿಗೆ ಯೂನಿಫಾರ್ಮ್ ಕೊಡ್ಬೇಕಾಯ್ತು. ಇವರು ರಾಮ ಮಂದಿರ ದೇಣಿಗೆ ಸಂಗ್ರಹ ಆಗಿರೋ ಅಮೌಂಟನ್ನು ಎಣ್ಸಕ್ ಬಂದಿರೋದು, ಹಂಗಾಗಿ ಅವರಿಗೆ ಯೂನಿಫಾರ್ಮ್ ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ID ಕಾರ್ಡ್ ಕೊಡ್ಬೇಕಾಯ್ತು, ಅದನ್ನು ಕೊಟ್ಟಿಲ್ಲ. ಸುಮ್ಮನೆ ಹೋಗೋದು ಬರೋದು, ಪ್ಯಾಂಟ್ ಚೆಕ್ ಮಾಡ್ತಿರ್ಲಿಲ್ಲ, ಜೇಬ್ ಚೆಕ್ ಮಾಡ್ತಿರ್ಲಿಲ್ಲ ಅಂತ ಹೋಗ್ಬೇಕಾರೆ ಬರ್ಬೇಕಾರೆ ಅತ್ಲಾಗೆ. ಹಂಗಾಗಿ ಅಲ್ಲಿ ಅಕ್ರಮ ನಡೆದೈತೆ ಅಂತ ಹೇಳ್ಬಿಟ್ಟು ದೊಡ್ಡ ಗಂಭೀರ ಆರೋಪ ಇವಾಗ ಆಗಿದೆ. ಹಂಗಾಗಿ ಉತ್ತರ ಪ್ರದೇಶದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿತ್ತಲ್ಲ, ಅದು ಬಹಳ ಚುರುಕಾಗಿ ತನಿಖೆ ನಡೆಸ್ತೈತೆ. ಅಷ್ಟೇ ಅಲ್ಲ ತಿಮ್ಮೇಗೌಡ್ರೆ, ಅಷ್ಟೇ ಅಲ್ಲ, ಹೋದ ವರ್ಷ 2025ರಲ್ಲಿ ಈ ಕುಂಭಮೇಳ ನಡೀತಲ್ಲ, ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಜನ ಭಕ್ತರು ಈ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ರು. ಅವಾಗ ಬೇರೆ ಬೇರೆ ರಾಜ್ಯ CMಗಳು, ಸಚಿವರು, ಮಿನಿಸ್ಟ್ರಿ, MLAಗಳೆಲ್ಲ ಕುಂಭಮೇಳಕ್ಕೆ ಬಂದಿದ್ರು. ಅದೇ ಸಂದರ್ಭದಲ್ಲಿ ಅಲ್ವೇ
ಈ ರುದ್ರಾಕ್ಷಿ ಮಾಲೆ ಮಾರ್ಕೊಂಡಿದ್ದು ಹುಡುಗಿ ಮೋನಾಲಿಸಾ ಅನ್ನೋಳು ಅವಳೇ ತಾನೇ ಫೇಮಸ್ ಆಗಿದ್ದು. ಅವಾಗ ಫೇಮಸ್ ಆಗಿ 100 ರೂಪಾಯಿಗೆ ಒಂದು ಹಾರ ಮಾಡ್ಕೊಂಡಿದ್ದವಳು ಇವತ್ತು ಕೋಟ್ಯಾಂತರ ರೂಪಾಯಿ ಒಡತಿಯಾಗಿ ಬಾಲಿವುಡ್ನಲ್ಲಿ ಚಾನ್ಸ್ ತಗೊಂಡು ಒಳ್ಳೆ ಹೀರೋನ್ ಆಗಿ ಮಿಂಚ್ತಾ ಇದ್ದಾಳೆ. ಅವಾಗ ಮಹಾಕುಂಭಮೇಳದ 10 ಲಕ್ಷಕ್ಕಿಂತ ಜಾಸ್ತಿ ಜನ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದಾಗ ಅವಾಗಲೂ ಸಹ ಅಲ್ಲಿ ಕೆಲಸ ಮಾಡೋ ಏನು ಕೆಲಸಗಾರರಿಂದ ಅಕ್ರಮ ನಡೀತಿದೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ವರದಿಯನ್ನು ಸಲ್ಲಿಸ್ಬಿಟ್ಟೈತೆ. ಇವಾಗ ಐಟಿ ಅವರು ಬಹಳ ಚುರುಕಾಗಿ ತನಿಖೆ ಮಾಡ್ತಿರೋದ್ರಿಂದ ಯಾರನ್ನು ಕೂಡ ಕಲ್ಪ್ರಿಟ್ಗಳನ್ನ ಬಿಡಲ್ಲ. ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಳಕಾಕತ್ ನೋಡು. ಅಲ್ಲಪ್ಪ, ಯೋಗಿ ಆದಿತ್ಯನಾಥ ಅಂತ ಸರ್ಕಾರದಾಗೆ ಇಂಥ ಅಕ್ರಮ ನಡೆಯಕ್ಕೆ ಅವಕಾಶ ಅದು ಹೆಂಗೆ ಆಗ್ಬಿಡ್ತಪ್ಪ? ದೇವ್ರ ದುಡ್ಡನ್ನ ಬಿಡೋವಲ್ಲ ಇವರು, ಇನ್ನು ದೇವ್ರ ವಿಗ್ರಹ ಬಿಡ್ತಾರೆ? ನೋಡು, ಚಿನ್ನ ಬೆಳ್ಳಿ ಆಭರಣ ಅವನ್ನೆಲ್ಲ ಹೊತ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ದೇವ್ರನೇ ಒಳ್ಳೇದಾಗಲ್ಲ ಅವರಿಗೆ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಅಂತ ಅಯೋಧ್ಯೆಯಲ್ಲಿ ಪಾರದರ್ಶಕ ಆಡಳಿತವನ್ನು ನೀಡಿದವನು. ತಂದೆ ಪಿತೃವಾಕ್ಯ ಪರಿಪಾಲಕ ಅಂತ ಹೇಳ್ಬಿಟ್ಟು ಜನಪ್ರಿಯ ಆಗಿದಂಥ ಮರ್ಯಾದಾ ಪುರುಷೋತ್ತಮ ರಾಮ ಮಂದಿರ ಆಳ್ವಿಕೆ ನಡೆದಿದ್ದಂಥ ಅಯೋಧ್ಯೆಯಲ್ಲಿ ಈ ರೀತಿ ಆಗ್ಬಾರ್ದಾಗಿತ್ತು ಬಿಡಪ್ಪ ಅತ್ಲಾಗೆ. ಇದು ಕಲಿಯುಗನ ಜೋ, ಏನ್ ಬೇಕಾದ್ರೆ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಈಶ್ವರಣ್ಣ ಕರೆಕ್ಟಾಗಿ ಹೇಳಿದ್ರಿ. ನೋಡಪ್ಪ, ಇಂಥ ರಾಮ ಮಂದಿರದಲ್ಲೇ ಅಕ್ರಮ ನಡೆದಿರ್ಬೇಕಾರೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ. ವರ್ಷಕ್ಕೆ ಕೋಟಿ ದುಡ್ಡು ಸಂಗ್ರಹ ಆಗಂತ ಹಲವಾರು ಪೌರಾಣಿಕ ಐತಿಹಾಸಿಕ ಪುರಾತತ್ವದಿಂದ ಮುಜರಾಯಿ ಇಲಾಖೆಗೆ ಒಳಪಡ್ತಾರಲ್ಲ ಅಂತ ದೇವಾಲಯಗಳಿದಾವೆ. ಅಲ್ಲೆಲ್ಲ ಇನ್ನು ಹೆಂಗ ಅಕ್ರಮ ನಡೆದಿರ್ಬೇಕು? ಇವಕ್ಕೆಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಚೆನ್ನಾಗಿ ತನಿಖೆ ನಡೆಸ್ಬಿಟ್ಟು ಬೇರಿಟಾಕ್ತಾರೆ ನೋಡು. ಇನ್ನು ಟೈಟ್ ಸೆಕ್ಯೂರಿಟಿ ಆಗುತ್ತೆ ದೇವಸ್ಥಾನಗಳಲ್ಲೆಲ್ಲ. ಈ ದೇವ್ರ ದುಡ್ಡನ್ನ ಹಿಂಗೆಲ್ಲ ಮಾಡೋರಲ್ಲ, ಅವ್ರಿಗೆ ನಿಜವಾಗ್ಲೂ ಒಳ್ಳೇದಲ್ಲ. ಅವರೆಲ್ಲ ಸಿಕ್ಕಾಕಂತ ನೋಡು, ಸಿಕ್ಕಾಕೊಂಡು ಅನುಭವಿಸ್ತಾರೆ. ನೋಡಿದ್ರೇನ್ರಪ್ಪ, ರಾಮ ಮಂದಿರದಲ್ಲಿ ಈ ರೀತಿ ಅಕ್ರಮ ನಡೆದಿರೋದು ನಿಮಗೆಲ್ಲ ಗೊತ್ತೈತೆ? ಹಾಗಾದ್ರೆ ಕಾಮೆಂಟ್ ಮಾಡ್ರಿ. ಅವರಿಗೆಲ್ಲ ಏನ್ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನೀವೇ ಹೇಳ್ರಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಗೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮರಿದಲ್ಲಿ.